ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಪದ್ಮನಾಭೋ ಅರವಿಂದಾಕ್ಷಃ ಪದ್ಮಗರ್ಭಃ ಶರೀರಭೃತ್ ಮಹರ್ಧಿರ್ರುದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ಗರುಡಧ್ವಜ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಗರುಡನನ್ನೇ ವಾಹನವಾಗಿ ಉಳ್ಳವನು, ಗರುಡನಿಗೆ ಚಿಹ್ನೆಗಳನ್ನು ಕೊಟ್ಟವನು ಅಂತ ಹೇಳ್ತಾ ಇವತ್ತು ಗರುಡಧ್ವಜ ಎಂಬುವ ವಿಷಯದ ಜಿಜ್ಞಾಸೆ ಮತ್ತು ಬೃಹತಿ ಸಹಸ್ರದ ಪ್ರಕಾರ ಹೇಳಿ ಆಮೇಲೆ ಮುಂದಿನ ಶ್ಲೋಕ 39ನೇ ಶ್ಲೋಕ, ಅದರಲ್ಲಿ ಮೊದಲನೆಯ ಹೆಸರಾದ ಅತುಲಃ ಎಂಬುವಂತಹ ನಾಮವನ್ನು ಹೇಳಿಕೊಳ್ಳೋಣ. ಇಲ್ಲಿ ಭಗವಂತ ಇಬ್ಬರು ಗರುಡರು ಇದ್ದಾರೆ ಅಂತ ಪ್ರಶ್ನೆ. ಪರಮಾತ್ಮನ ಸ್ವರೂಪಭೂತವಾದ ಚಕ್ರ ಒಂದಿದೆ ಎಂದು ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಹೇಳಿದಂತೆ, ಗರುಡನೂ ಕೂಡ ಪರಮಾತ್ಮ ಸ್ವರೂಪಭೂತನೊಬ್ಬ ಅತಿರಿಕ್ತ, ಅದರಿಂದ ಬೇರೆಯಾದ ಗರುಡನು ಇನ್ನೊಬ್ಬ ಅಂತ ಇಬ್ಬರು ಗರುಡರು ಇದ್ದಾರೇನೋ ಅಂತ ಪ್ರಶ್ನೆ ಬಂದರೆ ಸಮಾಧಾನ ಏನು ಅಂದರೆ, ಅದಕ್ಕೆ ನಾವು ಎಷ್ಟೋ ಸಲ ಹೇಳ್ಕೊಂಡಿದ್ದೇವೆ. ಭಗವಂತ ಬ್ರಹ್ಮನಲ್ಲಿ ಬ್ರಹ್ಮಾಕಾರನಾಗಿ, ಬ್ರಹ್ಮನಾಮಕನಾಗಿ, ಬ್ರಹ್ಮಾಂತರ್ಯಾಮಿಯಾಗಿ, ಬ್ರಹ್ಮಶಬ್ದವಾಚ್ಯನಾಗಿ ಸೃಷ್ಟಿ ಮಾಡ್ತಾನೆ. ಹಾಗೆ ರುದ್ರದೇವರಲ್ಲೂ ಅದೇ ರೀತಿಯಾಗಿ ರುದ್ರಾಕಾರನಾಗಿ, ರುದ್ರನಾಮಕನಾಗಿ, ರುದ್ರ ಅಂತರ್ಯಾಮಿಯಾಗಿ, ರುದ್ರನಿಂದ ಭಿನ್ನನಾಗಿ ಲಯ ಮಾಡ್ತಾನೆ. ಅದನ್ನೇ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಎಂಬ ವಚನ ಪ್ರಮಾಣ ಹೇಳ್ತಾ ಇದೆ. ಹಾಗೆ ಭಗವಂತ ಎಲ್ಲರಲ್ಲೂ ಬಿಂಬರೂಪಿಯಾಗಿ ಸಕಲ ಜೀವಿಗಳಲ್ಲಿದ್ದೇ ಇರ್ತಾನೆ. ಭಗವಂತ ಹೇಗೆ ಅಂತ ಹೇಳಿದರೆ, ಎಲ್ಲಿದ್ದರೆ ಅದರಂತೆ ಇದ್ದುಬಿಡ್ತಾನೆ. ಉದಾಹರಣೆಗೆ ದೃಷ್ಟಾಂತಕ್ಕೆ ನೀರನ್ನು ನೀವು ರೌಂಡ್ ಸರ್ಕಲ್ ಇರೋ ಪಾತ್ರೆಯಲ್ಲಿ ಹಾಕಿದರೆ ನೀರು ರೌಂಡಾಗೇ ಕಾಣುತ್ತೆ. ನೀರು ಸ್ಕ್ವಯರಾಗಿರೋ ಪಾತ್ರೆಯಲ್ಲಿ ಹಾಕಿದರೆ ಸ್ಕ್ವಯರಾಗಿ ಕಾಣುತ್ತೆ. ವಕ್ರವಾಗಿರೋ ಪಾತ್ರೆಯಲ್ಲಿ ಹಾಕಿದರೆ ವಕ್ರವಾಗೇ ಕಾಣುತ್ತೆ, ವಕ್ರಾಕಾರವಾಗೇ ಇರುತ್ತೆ. ಹಾಗೆ ಭಗವಂತ ಎಲ್ಲ ಜೀವರಲ್ಲೂ ಇದ್ದಾಗ, ಅದಕ್ಕೆ ಹೇಳಿದರು ಬ್ರಹ್ಮಾಕಾರನಾಗಿ, ಬ್ರಹ್ಮನಾಮಕನಾಗಿ, ಬ್ರಹ್ಮಶಬ್ದವಾಚ್ಯನಾಗಿ, ಬ್ರಹ್ಮಾಂತರ್ಯಾಮಿಯಾಗಿ ಅಂತ. ಹಾಗೆ ಗರುಡನಲ್ಲಿ ಕೂಡ ಗರುಡಾಕಾರನಾಗಿ, ಗರುಡ ನಾಮಕನಾಗಿ ಭಗವಂತ ಇದ್ದಾನೆ ಅಂತ ನಮಗೆ ಶಾಸ್ತ್ರ ಹೇಳ್ತಾ ಇದೆ. ಅರ್ಥಾತ್ ಏನಾಯಿತು, ಭಗವಂತನು ಗರುಡನಲ್ಲಿರುವಾಗ ಗರುಡಾಕಾರನಾಗಿ ಗರುಡನಲ್ಲಿ ಇದ್ದು ಅವನು ಭಗವಂತ ಸ್ವರೂಪಭೂತವಾಗಿ ಬಿಂಬರೂಪಿಯಾಗಿ ಇರ್ತಾನೆ. ಆ ಗರುಡ ಹೊರಗೆ ಗರುಡನಾಗಿರ್ತಾನೆ, ಅವನು ಪ್ರತ್ಯೇಕವಾಗಿ ಗರುಡ ಇನ್ನೊಬ್ಬನು. ಈ ರೀತಿ ನಾವು ಶಾಸ್ತ್ರ ಹೇಳುತ್ತೆ, ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಗರುಡಧ್ವಜಾಯ ನಮಃ. ಓಂ ಮನಾಂಸಿ ಆತೂಷಿಂಚ ಕಣ್ವಮಂತಂ ನಘಾ ವಿದ್ಮ ಶವಸಾನಾತ್ ಯಶಸ್ತರಂ ಶತಮೂರ್ತೇಃ ಜ್ಯೇಷ್ಠೇನ ಸೋತರಿಂದ್ರಾಯ. ಶತಮೂತೇಃ ನೂರಾರು ಬಗೆ ರಕ್ಷಣೆ ಮಾಡುವ ಶವಸಾನಾತ್ ಸುಖವನ್ನು ನೀಡುವ ನಿನಕ್ಕಿಂತ
ಯಶಸ್ತರಂ ಯಶಸ್ವಿಯಾದ ಕಣ್ವಮಂತಂ ಜ್ಞಾನವುಳ್ಳ ವ್ಯಕ್ತಿಯನ್ನು ನ ವಿದ್ಮಃ ನಾವು ತಿಳಿದಿಲ್ಲ. ಆದ್ದರಿಂದ ತು ವಿಶೇಷವಾಗಿ ಮನಾಂಸಿ ನಿನ್ನ ಸಂಕಲ್ಪಗಳನ್ನು ಶಿಂಚ ಪುರುಷಾರ್ಥಗಳೊಡನೆ ಬೆರೆಸು. ಸೋತಃ ಹೇ ಋತ್ವಿಕರೇ ಜ್ಯೇಷ್ಠೇನ ಸರ್ವೋತ್ತಮನಾದ ಇಂದ್ರಾಯ ಇಂದ್ರನಿಗೆ ನಿಶ್ಚಯವಾಗಿ ನಮಸ್ಕರಿಸಿ. ಹೇ ಹರಿ, ನೀನು ಮಾಡುವ ರಕ್ಷಣೆ ನೂರಾರು ಬಗೆ ಇದೆ. ನಿನಕ್ಕಿಂತ ನಮಗೆ ಹೆಚ್ಚು ಸುಖವನ್ನು ಕೊಡುವವರು ಇನ್ನು ಯಾರೂ ಇಲ್ಲ. ನಿನ್ನಷ್ಟು ಕೀರ್ತಿಯ ಉತ್ತುಂಗ ಶಿಖರಕ್ಕೆ ಸೇರಿದವರು ಯಾರೂ ಇಲ್ಲ. ನಿನ್ನಂತಹ ಜ್ಞಾನವಂತರನ್ನು ನಾವಿಲ್ಲಿ ಕಂಡಿಲ್ಲ. ಹೇ ಹರಿ, ನೀನು ನಮಗೆ ಪುರುಷಾರ್ಥ ನೀಡಬೇಕು ಎಂದು ನೀನು ಸಂಕಲ್ಪ ಮಾಡು. ನನಗೆ ಪುರುಷಾರ್ಥ ಬೇಕು, ಮೋಕ್ಷ ಬೇಕು ಅಂತ ನಾನು ಇಚ್ಛೆ ಪಟ್ಟರೆ ಸಂಕಲ್ಪ ಮಾಡಿದರೆ ಆಗಲ್ಲ. ಭಗವಂತ ಸಂಕಲ್ಪ ಮಾಡಬೇಕು. ಆದ ಕಾರಣ ಹೇ ಸರ್ವೋತ್ತಮನಾದ ಜ್ಞಾನವಂತನಾದ ಉತ್ತುಂಗ ಶಿಖರದಲ್ಲಿರುವ ಹೇ ಸ್ವಾಮಿ, ನೀನು ನಮಗೆ ಪುರುಷಾರ್ಥ ನೀಡಬೇಕು ಅಂತ ನೀನು ಸಂಕಲ್ಪ ಮಾಡು. ಅದಕ್ಕೆ ದಾಸರು ಹೇಳಿದ್ರು, ನಿನ್ನ ಇಚ್ಛೆಗೆ ಬಂದಿದ್ದು ನನ್ನ ಇಚ್ಛೆಯಾಗಲಿ ಅಂತ. ನೀನು ಸಂಕಲ್ಪ ಮಾಡಿದರೆ ಆಗ ನಮ್ಮ ಆಶೆ ಸಫಲ. ನಮ್ಮ ಆಶೆ ಈಡೇರಬೇಕು ಅಂತ ಹೇಳಿದರೆ ನಾವು ಸಂಕಲ್ಪ ಮಾಡಿ ನಾವು ಬಯಸಿದರೆ ಆಗಲ್ಲ. ಅವನು ಸಂಕಲ್ಪ ಮಾಡಬೇಕು, ಅವನು ಇಚ್ಛೆ ಪಡಬೇಕು, ಇವನಿಗೆ ಇದು ನಾನು ಕೊಡಬೇಕು ಅಂತ. ಆದ ಕಾರಣ ನೀನು ಇಚ್ಛೆ ಮಾಡು. ನೀನು ಇಚ್ಛೆ ಮಾಡಿದರೆ ನಮ್ಮ ಆಸೆ ಈಡೇರುತ್ತೆ. ಹೇ ಋತ್ವಿಕರೇ, ಆದ್ದರಿಂದ ಯಜ್ಞಶಾಲೆಯಲ್ಲಿ ಇಂತಹ ಭಗವಂತನನ್ನು ಹರಿಯನ್ನೇ ನಿಶ್ಚಯವಾಗಿ ನೀವು ನಮಸ್ಕಾರ ಮಾಡಿ ಅಂತ ಹೇಳ್ತಾ ಇದೆ. ಇನ್ನು ಗರುಡಧ್ವಜ ಗಹ ಜ್ಞಾನಿಯಾಗಿ ರು ಯುದ್ಧವಾದ ಸ್ಪರ್ಧೆಗಳಲ್ಲಿ ಡ ಧ್ವನಿಗೈಯುತ್ತಾ ಧ್ವಜ ಅದೇ ಚಿಹ್ನೆಯಾಗಿ ಇರುವ ಮಹಾನುಭಾವನು. ಇದನ್ನು ಮತ್ತು ಒಂದು ಸಲ ನಾವು ಸರಿಯಾಗಿ ನೋಡಿದರೆ ಅರ್ಥ ಆಗುತ್ತೆ. ಇವಾಗ ಹೇಳ್ಕೊಂಡ್ವಿ ಭಗವಂತ ಜ್ಞಾನಿ ಅಂತ. ಆ ಜ್ಞಾನಿಯಾದ ವಿಷ್ಣು ಪ್ರತಿಸ್ಪರ್ಧಿಗಳೊಂದಿಗೆ ಅಬ್ಬರದ ಧ್ವನಿ ಮಾಡ್ತಾನಂತೆ. ಧ್ವನಿ ಮಾಡ್ತಾ ನಾನು ಇದ್ದೇನೆ ಎಂದು ಜಗತ್ತಿಗೆ ಸಾರುತ್ತಾನಂತೆ. ಆದ್ದರಿಂದ ಆ ವಿಷ್ಣುವೇ ಗರುಡಧ್ವಜನು ಆಗಿದ್ದಾನೆ. ಗರುಡಧ್ವಜಕ್ಕೆ ಇಷ್ಟು ಅರ್ಥ ಇದೆ. ಜ್ಞಾನಿಯಾಗಿ ಯುದ್ಧವಾದ ಸ್ಪರ್ಧೆಗಳಲ್ಲಿ ಪ್ರತಿಸ್ಪರ್ಧಿಗಳೊಂದಿಗೆ ಅಬ್ಬರವಾದ ಧ್ವನಿಯನ್ನು ಮಾಡ್ತಾ ಇದ್ದು ತನ್ನ ಇರುವಿಕೆ, ತನ್ನ ಎಕ್ಸಿಸ್ಟೆನ್ಸ್ನ ಲೋಕಕ್ಕೆ ಪ್ರಕಟ ಮಾಡ್ತಾನೆ. ಆದ ಕಾರಣ ಅಂತಹ ವಿಷ್ಣುವೇ ಗರುಡಧ್ವಜನು ಅಂತ ಕರೆಯಲ್ಪಡ್ತಾ ಇದ್ದಾನೆ. ಗಚ್ಚತಿ ಅವಗಚ್ಚತಿ ಇತಿ ಜ್ಞಾನಿ ರುಹು ಯುದ್ಧಂ ತತ್ರ ಧ್ವನಿರೇವ ಧ್ವಜ ಚಿಹ್ನಂ ಯಸ್ಯ ಸಹ ಗರುಡಧ್ವಜ ಇತಿ ಗರುಡಧ್ವಜ ಮೂರ್ತಿರತ್ರ ವರ್ಣಿತಃ. ಅದು ಆ ಗರುಡಧ್ವಜದ ಪದದ ವಿಷಯವನ್ನು ಬಿಡಿಸಿ ಸಂಸ್ಕೃತದಲ್ಲಿ ಹೇಳಿದ್ದಾರೆ. ಇನ್ನು ಗರುಡಧ್ವಜ ನಾಮವನ್ನು ಮುಗಿಸಿ ನಮ್ಮ ವಿಷ್ಣು ಸಹಸ್ರನಾಮದಲ್ಲಿ ಮುಂದಕ್ಕೆ ಹೋದರೆ 39ನೇ ಶ್ಲೋಕ. ಅತುಲಶರಭೋ ಭೀಮ ಸಮಯಜ್ಞೋ ಹವಿರ್ಹರಿ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯ. ಈ 39ನೇ ಶ್ಲೋಕದಲ್ಲಿ ಅತುಲಃ ಶರಭಃ ಭೀಮಃ ಸಮಯಜ್ಞಃ ಹವಿರ್ಹರಿಃ ಸರ್ವಲಕ್ಷಣಲಕ್ಷಣ್ಯಃ ಲಕ್ಷ್ಮೀವಾನ್ ಸಮಿತಿಂಜಯಃ. ಇಷ್ಟು ಹೆಸರುಗಳಿದೆ. ಅದರಲ್ಲಿ ಮೊದಲನೆಯ ಹೆಸರು ಅತುಲಃ. ಈ ಅತುಲಃ ಎಂಬುವಂತಹ ಭಗವಂತನ ನಾಮ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ತುಲ ಅಂದರೆ ಸಮಾನ,
ಅತುಲ ಅಂದರೆ ಅಲ್ಲದೇ ಇರುವವನು. ಅತುಲ ಈ ಭಗವಂತನ ಸರ್ವೋತ್ತಮತ್ವವನ್ನು ನಾನಾ ರೀತಿಯಾಗಿ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳಿ ಅನೇಕ ಪ್ರಮಾಣಗಳನ್ನು ಕೊಟ್ಟು ನಿರೂಪಣೆ ಮಾಡ್ತಾ ಇದ್ದಾರೆ. ನ ವಿದ್ಯತೆ ತುಲಾ ಸಾದೃಶ್ಯಂ ಯಸ್ಯ ಸಹ ಅತುಲಃ ತುಲಾ ಸಾದೃಶ್ಯಮಾನಯೋ ಅಂತ ಹೇಳ್ತಾರೆ. ನ ವಿದ್ಯತೆ ತುಲಾ ಸಾದೃಶ್ಯಂ. ತುಲಾ ಅಂದರೆ ಸಾದೃಶ್ಯ, ಇಂಥವನು ಅಂದರೆ ಇಂಥವನು ಅಂದರೆ ಒಬ್ಬನನ್ನು ಇಂಥವನು ಅಂತ ಹೇಳಬೇಕು ಅಂತ ಹೇಳಿದ್ರೆ ಅವನಿಗೆ ಸಮಾನವಾಗಿರಬೇಕು. ಯಾರನ್ನಾದರೂ ನಾವು ಇವನು ಮೋಡಿ ಥರ ಇದ್ದಾನೆ ಅಂತ ಹೇಳಿದ್ರೆ ಮೋಡಿಯಲ್ಲಿ ಏನೇನು ಕ್ವಾಲಿಫಿಕೇಷನ್ಸ್ ಇದೆ, ಏನು ಗುಣಗಳಿದೆ, ಅವನ ಸ್ಥಾನಮಾನ ಎಷ್ಟು, ಅಷ್ಟು ಇದ್ದರೇ ಇನ್ನೊಬ್ಬನ್ನ ಮೋಡಿ ಸಮಾನವಾಗಿ ನಾವು ಹೇಳಬೇಕು, ಇವನು ಮೋಡಿ ಥರ ಇದ್ದಾನೆ ಅಂತೇಳಿ. ಹಾಗೆ ಇಲ್ಲಿ ನ ವಿದ್ಯತೆ ತುಲಾ ಸಾದೃಶ್ಯಂ, ಭಗವಂತನಿಗೆ ಸಮಾನವಾಗಿ ಸಾದೃಶ್ಯನಾದವನು. ತುಲಾ ಅಂದರೆ ಸಾದೃಶ್ಯ. ಸಾದೃಶ್ಯನಾದವನು ಯಾವನಿಗೆ ಇಲ್ಲವೋ ಅವನು ಅತುಲಃ ಅಂದರೆ ಅಸದೃಶನಾಗಿದ್ದಾನೆ ಭಗವಂತ. ಆದ ಕಾರಣ ಅವನಿಗೆ ಅತುಲಃ ಅಂತ ಹೆಸರು. ಇನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ನಿರ್ದೋಷ ಪೂರ್ಣಗುಣ ವಿಗ್ರಹ ಆತ್ಮತಂತ್ರೋ ನಿಶ್ಚೇತನಾತ್ಮಕ ಶರೀರಗುಣೈಶ್ಚ ಹೀನಃ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ ಕಾಲಾಚ್ಚ ದೇಶಗುಣತೋ ಅಸ್ಯ ನಚಾದಿರಂತೋ ವೃದ್ಧಿಕ್ಷಯೌ ನತು ಪರಸ್ಯ ಸದಾತನಸ್ಯ ನೈತಾದೃಶಃ ಕ್ವಚ ಬಭೂವ ನ ಚೈವ ಭಾವ್ಯೋ ನಾಸ್ತ್ಯುತ್ತರಃ ಅಂತ. ಅಂದರೆ ಭಗವಂತ ಅಸದೃಶನಾಗಿದ್ದಾನೆ. ಅಂದರೆ ಭಗವಂತನು ಯಾರಿಗೂ ಸದೃಶನಲ್ಲ. ಸದೃಶವಾದ ಪದಾರ್ಥವಾಗಲಿ ವ್ಯಕ್ತಿಯಾಗಲಿ ಯಾವುದೇ ಆಗಲಿ ಇಲ್ಲದೇ ಇರುವವನು. ಆದ ಕಾರಣ ಅತುಲ. ಅರ್ಥಾತ್ ಭಗವಂತ ಸರ್ವೋತ್ತಮನಾಗಿದ್ದಾನೆ. ಆ ಭಗವಂತನ ಸರ್ವೋತ್ತಮತ್ವದ ಲಕ್ಷಣಗಳನ್ನೆಲ್ಲ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ 1ನೇ ಅಧ್ಯಾಯದಲ್ಲಿ 11, 12 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ನಿರ್ದೋಷ ಪೂರ್ಣ ಗುಣ ವಿಗ್ರಹ. ಭಗವಂತನು ನಿರ್ದುಷ್ಟ ಅಂದರೆ ದೋಷರಹಿತ, ನಿರ್ದುಷ್ಟ, ಗುಣಪೂರ್ಣವಾದ ದೇಹವುಳ್ಳವನು. ಇನ್ನು ಅದಕ್ಕೆ ನಾವು ಹೇಳಿದ್ವಿ ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ಅಂದರೆ ಮನೋಹರವಾದ ಗುಣಗಳೇ ದೇಹವಾಗಿ ಗುಣಗಳಿಗೆ ಮುಖ್ಯ ಆಶ್ರಯನಾಗಿ ಉಳ್ಳವನು. ನಿರ್ದುಷ್ಟನು, ದೋಷರಹಿತನು, ಗುಣಗಳೇ ದೇಹವಾಗಿ ಉಳ್ಳವನು. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ಒಂದೇ ಗೋವಿಂದಮಾನಂದ ಜ್ಞಾನ ದೇಹಂ. ಇಂತಹ ದೇಹಗಳು ಮತ್ತು ಸ್ವತಂತ್ರ. ಅವನು ಯಾರ ಅಧೀನದಲ್ಲಿ ಇಲ್ಲದೇ ಇರುವ ಅನನ್ಯನು, ಅನನ್ಯಾಧಿಪತಿ, ಸ್ವತಂತ್ರನು. ಮತ್ತು ಜಡ ದೇಹ ಗುಣಗಳಿಂದ ದೂರನಾದವನು. ಏನು ಜಡ ಪದಾರ್ಥವಿದೆ ಈ ಜಗತ್ತಿನಲ್ಲಿ, ಏನು ಜೀವರ ದೇಹಗಳಿದೆ, ಆ ಜಡ ದೇಹ ಗುಣಗಳು ಏನಿವೆ ಅವುಗಳಿಂದ ದೂರನಾದವನು. ಅಂದರೆ ಆ ಜಡ ದೇಹಗಳಿಗೆ ಗುಣಗಳು ಇಲ್ಲದೇ ಇರುವವನು. ಅಂದರೆ ಅಪ್ರಾಕೃತನು, ಪ್ರಾಕೃತನಲ್ಲ ಅಪ್ರಾಕೃತನು. ಇನ್ನು ಆನಂದಾತ್ಮಕವಾದ, ಇವಾಗ ಹೇಳಿದೆ ಒಂದೇ ಗೋವಿಂದಂ ಆನಂದ ಜ್ಞಾನ ದೇಹಂ. ಭಗವಂತನ ಕೈ, ಕಾಲು, ಮುಖ, ಹೊಟ್ಟೆ ಅವಯವಗಳು ನಮಗಿದ್ದಂತೆ ಅವನಿಗೂ ಇದೆ. ಆದರೆ ಅವನ ಕೈ, ಕಾಲು, ಮುಖ ಎಲ್ಲವೂ ಕೂಡ
ಆನಂದ ಮಾತ್ರ ಕರಪಾದ ಮುಖ ಉದರಾದಿಹಿ. ಅವನ ಕೈ, ಕಾಲು, ಮುಖ, ಹೊಟ್ಟೆ ಎಲ್ಲವೂ ಕೂಡ ಆನಂದಾತ್ಮಕವಾಗಿದೆ. ಅರ್ಥಾತ್ ಅವನಿಗೂ ಅವನ ಅವಯವಗಳಿಗೂ ಭೇದವಿಲ್ಲ. ಅದನ್ನೇ ಮುಂದೆ ಹೇಳ್ತಾರೆ, ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ ಅಂತ ಹೇಳ್ತಾರೆ. ಅಂದರೆ ಅವನು ಎಲ್ಲ ಕಡೆ ಸ್ವಗತ ಭೇದ ಇಲ್ಲದೇ ಇರುವವನು. ಅಂದರೆ ಹರಿಕಥಾಮೃತಸಾರದಲ್ಲಿ ಜಗನ್ನಾಥ ಹೇಳ್ತಾರೆ ಸ್ವಗತ ಭೇದ ವಿವರ್ಜಿತನು ಅಂತ ಹೇಳ್ತಾರೆ. ಅಂದರೆ ಅವನಿಗೂ ಅವನ ಅವಯವಗಳಿಗೂ ಅವನಿಗೂ ಅವನ ಒಂದು ಗುಣಗಳಿಗೂ ಭೇದ ಇಲ್ಲದೇ ಇರುವವನು. ಅವನು ಬೇರೆ ಅಲ್ಲ, ಅವನ ಗುಣಗಳು ಬೇರೆ ಅಲ್ಲ. ಅವನು ಬೇರೆ ಅಲ್ಲ, ಅವನ ಅವಯವಗಳು ಬೇರೆ ಅಲ್ಲ ಅಂತ ಹೇಳ್ತಾರೆ. ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ. ಇವನು ಸ್ವಗತ ಭೇದ ವಿವರ್ಜಿತನು ಅಂತ ಹೇಳೋದಕ್ಕೆ ನಮಗೆ ನಖಸ್ತುತಿ, ವಾಯುಸ್ತುತಿಯೇ ಸಂಪುಟಾಕಾರವಾಗಿ ನಾವು ನಖಸ್ತುತಿಯನ್ನು ಹೇಳ್ಕೊಳ್ತೇವೆ. ಪಾಂತಸ್ಮಾನ್ ಪುರುಹೂತ, ಅದರ ಒಂದು ಪ್ರಮಾಣವನ್ನು ಮುಂದೆ ಕೊಡ್ತಾರೆ ಆಚಾರ್ಯರು. ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ನೈವೇಶಿತುಸ್ತೆ ಸಮಂ ಪಶ್ಯಾಮಿ ಅಂಥೇಳಿ. ಆ ನಖಸ್ತುತಿ ಏನು ಹೇಳುತ್ತೆ ಅಂತ ಹೇಳಿದರೆ, ಭಗವಂತನಿಗೂ ಭಗವಂತನ ಉಗುರುಗಳು ನಖಗಳು ನಮ್ಮ ದೇಹದಲ್ಲಿ ತುಚ್ಛವಾದದ್ದು. ಅದರಿಂದ ಏನೂ ಪ್ರಯೋಜನವಿಲ್ಲ ನಮಗೆ. ಆದರೆ ಭಗವಂತನಿಗೂ ಭಗವಂತನ ನಖಗಳಿಗೂ ಅವಯವಗಳಿಗೂ ರೂಪಗಳಿಗೂ ಅವತಾರಗಳಿಗೂ ಭೇದವಿಲ್ಲ. ಅಭೇದವನ್ನೇ ನೋಡಬೇಕು ಅಂಥೇಳಿ ಪಾಂತಸ್ಮಾನ್ ಪುರುಹೂತ ವೈರಿ ಬಲವನ್ಮಾತಂಗಮಾದ್ಯದ್ಘಟ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಇಲ್ಲಿ ಆದ ಕಾರಣ ಅವನು ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ. ಅವನಿಗೂ ಅವನ ಅವಯವಗಳಿಗೂ ಅವನಿಗೂ ಅವನ ರೂಪಗಳಿಗೂ ಅವನಿಗೂ ಅವನ ಇವಳು ಭೇದ ನೋಡಿದರೆ ನವವಿಧ ದ್ವೇಷಗಳಲ್ಲಿ ಅದು ಒಂದು ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ನವವಿಧ ಭಕ್ತಿಗಳು ಹೇಗೆ ಇದೆಯೋ ನವವಿಧ ದ್ವೇಷಗಳು ಹಾಗೇ ಇದೆ. ಆ ನವವಿಧ ದ್ವೇಷಗಳಲ್ಲಿ ಅದು ಒಂದು ಅಂತ ಹೇಳ್ತಾರೆ. ಇನ್ನು ಇವನು ಸದಾತನನಾದ ಇವನು ದೇಶತಃ ಕಾಲತಃ ಹಾಹು ಗುಣತಃ ಆದಿ ಅಂತ್ಯ ವೃದ್ಧಿ ಕ್ಷಯಗಳು ಇಲ್ಲದೇ ಇರುವವನು. ಅಂದರೆ ಭಗವಂತ ದೇಶತಃ ಕಾಲತಃ ಗುಣತಃ ನಮಗೆಲ್ಲ ಆದಿ ಅಂತ್ಯ ಕ್ಷಯಗಳೇ ಇದೆ. ನಮಗೆ ಈ ಹುಟ್ಟತ್ತೆ ಮತ್ತು ಬೆಳೆಯತ್ತೆ, ಅಂತ್ಯ ಇರುತ್ತೆ, ನಾಶ ಆಗತ್ತೆ. ನಾವು ದೇಶತಃ ಕಾಲತಃ ಗುಣತಃ ಹಾಗೆ ನಾವು ಇಲ್ಲಿದ್ದರೆ ಇನ್ನೊಂದು ಕಡೆ ಇರಲಿಕ್ಕೆ ಸಾಧ್ಯವಿಲ್ಲ. ಈ ಕಾಲದಲ್ಲಿ ಇವಾಗಿದ್ದರೆ ನಾವು ಹಿಂದಿನ ಕಾಲದಲ್ಲಿ ಇರಲ್ಲ. ಇನ್ನು ಗುಣತಃ ನಮ್ಮ ಗುಣಗಳು ಗೊತ್ತೇ ಇದೆ. ಇವುಗಳಿಗೆಲ್ಲದಕ್ಕೂ ಕೂಡ ಈ ಯಾವುದೂ ಕೂಡ ಭಗವಂತನಿಗೆ ದೇಶತಃ ಕಾಲತಃ ಗುಣತಃ ಆದಿ ಅಂತ್ಯ ವೃದ್ಧಿ ಕ್ಷಯ ಇದು ಯಾವುದೂ ಇಲ್ಲದೇ ಇರು. ಅಂದರೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸರ್ವ ಪ್ರದೇಶಗಳಲ್ಲಿ ಸದಾ ಒಂದೇ ರೀತಿಯಾಗಿರ್ತಾನೆ. ಅವನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ವೃದ್ಧಿ ಕ್ಷಯ ಅಂತ್ಯ ಯಾವುದ್ಯಾವುದೂ ಇಲ್ಲ. ಯಾವಾಗಲೂ ಒಂದೇ ರೀತಿಯಾಗಿರ್ತಾನೆ. ಎಲ್ಲಾದರೂ ಸರಿ. ಅದು ಅವನ ಒಂದು ಅಚಿಂತ್ಯವಾದ ಒಂದು ಲಕ್ಷಣ. ಅದು ಒಂದು ಅವನ ಅತುಲಹ ಅಂದರೆ ಅಂತಹ ಸಾದೃಶ್ಯ ಇಲ್ಲದೇ ಇರೋ ಅಂತಹ ವ್ಯಕ್ತಿ ಈ ಜಗತ್ತಿನಲ್ಲಿ ಭಗವಂತ ಬಿಟ್ಟು ಇನ್ಯಾರೂ ಇಲ್ಲ. ಅದಕ್ಕೆ ಅತುಲಹ ಅಂತ ಹೇಳುವುದಕ್ಕೆ ಭಗವಂತ ಸರ್ವೋತ್ತಮ, ಅವನಿಗೆ ಸಮಾನವಾದ ವ್ಯಕ್ತಿ ಇನ್ನೊಬ್ಬನು ಇಲ್ಲ, ಸಾದೃಶ್ಯನಾದವನಿಲ್ಲ ಅಂತ ಹೇಳೋದಕ್ಕೆ ಆ ಲಕ್ಷಣಗಳನ್ನೆಲ್ಲ ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಇದು ಏನು ಭಗವಂತನ ಕೆಲವು ಅಷ್ಟೇ, ಎಲ್ಲವೂ ಅಲ್ಲ. ಇಂಥ ಗುಣಗಳು ಭಗವಂತನಲ್ಲಿ ಅನಂತಾನಂತವಿದೆ. ಆ ಅನಂತಾನಂತ ಗುಣಗಳಲ್ಲಿ ಕೆಲವು ವಿಶಿಷ್ಟ ಗುಣಗಳನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ.
ಇಂತಹ ವಿಶಿಷ್ಟ ಗುಣೋಪೇತನಾದ ಭಗವಂತನಿಗೆ ಸದೃಶನಾದವನು, ಸಮಾನನಾದವನು ಅಂಥವನು ಹಿಂದೆ ಇಲ್ಲ, ಭೂತಕಾಲ, ಈಗ ಇಲ್ಲ, ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ, ಮುಂದೆ ಎಂದು ಇರುವುದಕ್ಕೂ ಸಾಧ್ಯವಿಲ್ಲ, ಅಂಥವನು ಹುಟ್ಟಲಾರ. ಭವಿಷ್ಯತ್ ಕಾಲ, ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಇಂತಹ ವ್ಯಕ್ತಿ ಇಂತಹ ಗುಣಗಳುಳ್ಳ ಭಗವಂತನಿಗೆ ಸದೃಶನಾದಂತಹ, ಸಮಾನನಾದಂತಹ ಅವನು ಯಾರೂ ಇಲ್ಲ. ಆದ ಕಾರಣ ಅವನು ಅಸದೃಶನು. ಅವನಿಗೆ ಅಸದೃಶತ್ವ ಇದೆ. ಅಂದರೆ ಇವನಿಗೆ ಸಮಾನನಾದವನಿಲ್ಲ. ಆದ ಕಾರಣ ಇವನು ಅತುಲ. ಅರ್ಥಾತ್ ಅತುಲ ಭಗವಂತನ ಒಂದು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಆಚಾರ್ಯರು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಅದೇ ಶ್ರೀಮದ್ ಆಚಾರ್ಯರು ನಖಸ್ತುತಿಯಲ್ಲಿ ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ನೈವೇಶಿತುಸ್ತೆ ಸಮಂ ಪಶ್ಯಾಮಿ, ಲಕ್ಷ್ಮೀ ನೃಸಿಂಹನನ್ನು ಸಂಬೋಧನೆ ಮಾಡಿ ಎಲ್ಲ ಕಡೆ ಶಾಸ್ತ್ರದಲ್ಲಿ ಎಲ್ಲಿ ಹುಡುಕಿದರೂ ನಿನಗೆ ಸದೃಶನಾದವನನ್ನು ನಾನು ಕಾಣಲಾರೆ ಅಂತ ಆಚಾರ್ಯರು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ನೈ ನ ವೇಷಿತುಸ್ತೆ ಸಮಂ ಪಶ್ಯಾಮಿ. ಇಂತಹ ನರಸಿಂಹಸ್ವಾಮಿಯನ್ನು, ಈ ನರಸಿಂಹಸ್ವಾಮಿ ಎಲ್ಲಿ ನಾನು ಶಾಸ್ತ್ರದಲ್ಲಿ ಎಲ್ಲೆಲ್ಲಿ ಹುಡುಕಿದರೂ ನಿನಗೆ ಸದೃಶನಾದವನನ್ನು ನಾನು ಎಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಇದು ಅರ್ಥ. ಇಲ್ಲಿ ಆಚಾರ್ಯರು ಭಗವಂತನ ಲಕ್ಷ್ಮೀ ನರಸಿಂಹದೇವರ ನಖಗಳನ್ನು ಸ್ತೋತ್ರ ಮಾಡಿದ್ದಾರೆ. ಅದಕ್ಕೆ ನಖಸ್ತುತಿ ಅಂತ. ಲಕ್ಷ್ಮೀ ನೃಸಿಂಹ ಸ್ತುತಿ ಅಲ್ಲ, ಲಕ್ಷ್ಮೀ ನರಸಿಂಹ ನಖಸ್ತುತಿ. ಯಾಕೆ? ನಖಗಳು ನಮ್ಮ ದೇಹದಲ್ಲಿ ನಾವು ಮೊದಲೇ ಹೇಳಿಕೊಂಡಂತೆ ತುಚ್ಛವಾದ ಭಾಗಗಳು, ಅದಕ್ಕೆ ಬೆಲೆಯೇ ಇಲ್ಲ. ಅಂತಹ ನಖಗಳನ್ನು ಯಾಕೆ ಆಚಾರ್ಯ ಸ್ತೋತ್ರ ಮಾಡಿದರು? ನಖಗಳನ್ನು ಸ್ತೋತ್ರ ಮಾಡುವ ಬದಲು ಲಕ್ಷ್ಮೀ ನರಸಿಂಹನನ್ನೇ ಸ್ತೋತ್ರ ಮಾಡಿದರೆ ವಿಶೇಷವಾಗಿ ಆಗುತ್ತಿತ್ತಲ್ಲ ಅಂತಂದರೆ, ಲಕ್ಷ್ಮೀ ನರಸಿಂಹದೇವರ ನಖಗಳನ್ನು ಸ್ತೋತ್ರ ಮಾಡುವುದರಿಂದ ಮಧ್ವಾಚಾರ್ಯರು ಭಗವಂತನಿಗೂ, ಭಗವಂತನ ಅವಯವಗಳಿಗೂ, ಭಗವಂತನ ರೂಪಗಳಿಗೂ, ಭಗವಂತನ ಅವತಾರಗಳಿಗೂ ಭೇದವಿಲ್ಲ, ಅಭೇದವಿದೆ ಎಂಬುವಂತಹ ಒಂದು ಪ್ರಮೇಯವನ್ನು ನಮಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ನರಸಿಂಹದೇವರಿಗೆ ಎಷ್ಟು ಶಕ್ತಿ ಇದೆಯೋ, ಸಾಮರ್ಥ್ಯವಿದೆಯೋ, ಲಕ್ಷ್ಮೀ ನರಸಿಂಹದೇವರ ನಖಗಳಿಗೂ ಅಷ್ಟೇ ಶಕ್ತಿ ಸಾಮರ್ಥ್ಯಗಳಿದೆ. ಲಕ್ಷ್ಮೀ ನರಸಿಂಹದೇವರ ನಖಗಳು ಕೂಡ ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟ ಕಾರ್ಯಗಳನ್ನು ಮಾಡುತ್ತೆ. ಇದರನ್ನು ಅನುಸರಿಸಿನೇ ಆಚಾರ್ಯರು ಈ ನಖಸ್ತುತಿಯನ್ನು ನೋಡಿನೇ ರಾಘವೇಂದ್ರ ವಿಜಯ ಕಾವ್ಯಕರ್ತೃಗಳಾದಂತಹ ನಾರಾಯಣಾಚಾರ್ಯರು ಶ್ರೀಮಲ್ ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೇ ಅಂತ ನಾರಾಯಣಾಚಾರ್ಯರು ಕೂಡ ಮಧ್ವಾಚಾರ್ಯರು ತೋರಿಸಿಕೊಟ್ಟಿರುವ ಹಾದಿಯಲ್ಲೇ ರಾಘವೇಂದ್ರ ವಿಜಯ ಕಾವ್ಯವನ್ನು ಪ್ರಾರಂಭ ಮಾಡ್ತಾ ಲಕ್ಷ್ಮೀ ನರಸಿಂಹದೇವರ ನಖಗಳು ಶ್ರಿಯಂ ದಿಶತು ಮೇ ನಖಃ, ನನಗೆ ಶ್ರೇಯಸ್ಸನ್ನು ಲಕ್ಷ್ಮೀ ನರಸಿಂಹದೇವರ ನಖಗಳು. ಆ ನಖಗಳು ಎಂಥದ್ದು ಅಂದರೆ 10 ಅವತಾರಗಳನ್ನು ಮಾಡಿದಂತಹ ಲಕ್ಷ್ಮೀ ನರಸಿಂಹದೇವರ ನಖಗಳು ನನಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಹೇಳ್ತಾರೆ. ಅರ್ಥಾತ್ ಇಲ್ಲಿ ಭಗವಂತ ಸ್ವಗತ ಭೇದ ವಿವರ್ಜಿತ ಅಂತ ಆ ಪ್ರಮೇಯವನ್ನು, ಆ ಭಗವತ್ ತತ್ವವನ್ನು ನಿರೂಪಣೆ ಮಾಡುವುದಕ್ಕಾಗಿ ಮಧ್ವಾಚಾರ್ಯರು ನಖಸ್ತುತಿಯನ್ನು ಮಾಡಿದರು. ಅವರನ್ನು ನೋಡಿ ರಾಘವೇಂದ್ರ ವಿಜಯ ಕಾವ್ಯಕರ್ತೃಗಳಾದಂತಹ ನಾರಾಯಣಾಚಾರ್ಯರು ನರಸಿಂಹದೇವರ ನಖಗಳನ್ನು ಸ್ತೋತ್ರ ಮಾಡಿದರು. ಹಾಗೆ ಆ ನಖಸ್ತುತಿಯಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ, ನಿನಗೆ ಸದೃಶನಾದಂತಹ ವ್ಯಕ್ತಿಯನ್ನು ಹೇ ನರಸಿಂಹ ನಾನು ಎಲ್ಲಿ ಕಂಡಿಲ್ಲ, ಕಾಣುವುದಕ್ಕೆ ಆಗುತ್ತಾ ಇಲ್ಲ. ಅರ್ಥಾತ್ ಅತುಲ ಅಂದರೆ ಭಗವಂತ ಸರ್ವೋತ್ತಮ. ಈ ಭಗವಂತನ ಒಂದು ಸರ್ವೋತ್ತಮತ್ವವನ್ನು ಅನೇಕ ರೀತಿಯಾಗಿ ಅನೇಕ ಪ್ರಮಾಣಗಳಿಂದ ನಮಗೆ ಮನಮುಟ್ಟುವಂತೆ ಹೇಳ್ತಾ ಇದ್ದಾರೆ. ನಾವು ಸುಮ್ಮನೆ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಕಂಠ
ಹರುಕೊಂಡು ಕಿರುಚೋದಲ್ಲ. ಹೌದು, ಕಿರುಚಬೇಕು, ಆದರೆ ಜ್ಞಾನಾನುಸಂಧಾನಪೂರ್ವಕವಾಗಿ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಅರಚಿದಾಗ, ಕಿರುಚಿದಾಗ, ಗಂಟ್ಲು ಹರ್ಕೊಂಡಾಗ ಆವಾಗೇ ನಮಗೆ ಪೂರ್ಣ ಫಲ ಸಿಗತ್ತೆ. ಆದ ಕಾರಣ ಭಗವಂತ ಹೇಗೆ ಸರ್ವೋತ್ತಮ ಅಂತೇಳಿ ಅತುಲಃ ಅಂತ ಒಂದು ನಾಮದಿಂದ ನಾನಾ ರೀತಿಯಾಗಿ ಅನೇಕ ಪ್ರಮಾಣಗಳಿಂದ ನಿರೂಪಣೆ ಮಾಡ್ತಾ ಇದ್ದಾರೆ. ಇನ್ನು ತುಲ್ಯ ಶೂನ್ಯಾಸ್ಯ ಸಂಧಿನ್ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಮಹಾಶಾಲೀನ ಶ್ರುತಿ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ತುಲ್ಯ ಶೂನ್ಯಾಸ್ಯ ಸಂಧಿನ್, ಆ ಶ್ರುತಿಯಲ್ಲಿ ಭಗವಂತ ತುಲ್ಯ ಶೂನ್ಯ ಅಂತ ಸಂಬೋಧಿಸಲ್ಪಟ್ಟಿದ್ದಾನೆ. ತುಲ್ಯ ಅಂದರೆ ನಾವು ಇಷ್ಟಕ್ಕೆ ಮುಂಚೆ ಹೇಳ್ಕೊಡೋದು, ತುಲ್ಯ ಅಂದರೆ ಸಮಾನ, ಶೂನ್ಯ ಅಂದರೆ ಸಮಾನ ಶೂನ್ಯನಾಗಿದ್ದಾನೆ. ಅಂದರೆ ಭಗವಂತನಿಗೆ ಸಮಾನನಾದವನು ಇಲ್ಲದೇ ಇರುವವನು, ಅರ್ಥಾತ್ ಅತುಲಃ ಅಂತ ಹೆಸರು. ಇನ್ನು ಭಾಗವತದಲ್ಲಿ ಶ್ರುತಿಗೀತೆಯಲ್ಲಿ ಭಗವಂತನನ್ನು ಶೂನ್ಯತುಲ ಅಂತ ಸಂಬೋಧನೆ ಮಾಡಿದ್ದಾರೆ. ಯಸ್ಯ ಚ ಶೂನ್ಯತುಲ ಸಂಧತತಃ, ಅಂದರೆ ಶೂನ್ಯತುಲ ಅಂದರೆ ಸಮಾನನಾದವನು ಇಲ್ಲದೇ ಇರುವವನು ಅಂತ ಭಾಗವತದಲ್ಲಿ ಬರುವ ಶ್ರುತಿಗೀತೆಯಲ್ಲೂ ಭಗವಂತ ಅತುಲ ಅಂತ ಹೇಳಲ್ಪಟ್ಟಿದ್ದಾರೆ. ಇನ್ನು ಶ್ವೇತಾಶ್ವತರೋಪನಿಷತ್ತು ಹೇಳ್ತಾ ಇದೆ ಏನಂತ, ನ ತಸ್ಯ ಪ್ರತಿಮಾ ಅಸ್ತಿ, ಭಗವಂತನಿಗೆ ಸದೃಶನಾದವನು ಇಲ್ಲ ಎಂದು ಶ್ವೇತಾಶ್ವತರೋಪನಿಷತ್ತು ಹೇಳ್ತಾ ಇದೆ. ಏನು ಹೇಳ್ತಾ ಇದೆ, ನ ತಸ್ಯ ಪ್ರತಿಮಾ ಅಸ್ತಿ. ಪ್ರತಿಮಾ ಅಂದರೆ ಇವನ ಪ್ರತಿಮೆ ಅಂದರೆ ಏನು, ಇವನಿಗೆ ಸಮಾನನಾದವನು. ನಾವು ಭಗವಂತನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡ್ತೇವೆ. ಅಲ್ಲಿ ಭಗವಂತನ ಪ್ರತಿಮೆ ಅಂದರೆ ನಮಗೇನು ಒಂದು ಕಲ್ಪನೆ ಬಂದುಬಿಟ್ಟದೆ. ಪ್ರತಿಮೆ ಅಂದರೆ ಒಂದು ವಿಗ್ರಹ ಅಥವಾ ಒಂದು ಫೋಟೋ, ಒಂದು ಬೊಂಬೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಪ್ರತಿಮಾ ಅಂತೇಳಿದರೆ ಆ ಪ್ರತಿಮಾ ಶಬ್ದದ ಅರ್ಥ ಏನು ಅಂತ ಹೇಳಿದರೆ ಅವನೇ ಇವನು. ನಾವು ಹೇಳ್ತಾ ಇರ್ತೇವೆ, ನನ್ನ ಬದಲು ಇವನು ಬರ್ತಾನೆ ಅಂದರೆ ನನ್ನ ಪ್ರತಿನಿಧಿ. ಅಂದರೆ ನಾವು ಯಾರನ್ನ ಕಳಿಸ್ತೇವೋ ಅವನು ಹೀ ಈಸ್ ಈಕ್ವಲೆಂಟ್ ಟು ಅಸ್, ಈಕ್ವಲೆಂಟ್ ಟು ಮೀ. ಇವನು ನನ್ನ ಅಂದರೆ ನನಗೇನೇನು ಗೌರವಗಳು ಸಲ್ಲಿಸಬೇಕೋ, ನೀನು ಹೇಗೆ ನೋಡ್ಕೊಳ್ತೀಯೋ ಅವನನ್ನು ಹಾಗೆ ನೋಡ್ಕೋಬೇಕು ಅಂತ ನಮ್ಮ ರೆಪ್ರೆಸೆಂಟೇಟಿವ್ನ ಪ್ರತಿನಿಧಿಯನ್ನು ಕಳಿಸ್ತೇವೆ. ಇವಾಗ ಯಾವುದನ್ನು ಫಂಕ್ಷನ್ಸ್ಗೆ ಪೀಠಾಧಿಪತಿಗಳೇನು ಮಾಡ್ತಾರೆ, ಅವ್ರಿಗೆ ಬೇಕಾದವ್ರನ್ನ ಅವ್ರು ಬರಲಿಕ್ಕಾಗದೆ ಅಂದರೆ ಅವರ ಕಡೆಯಿಂದ ಒಬ್ಬ ಪ್ರತಿನಿಧಿಯನ್ನು ಕಳಿಸಿ ಒಂದು ಶಾಲು, ಮಂತ್ರಾಕ್ಷತಿ, ಸಂಭಾವನೆ, ಅನುಗ್ರಹ ಕಳಿಸ್ತಾರೆ. ಅಂದರೆ ಏನು, ಹಾಗೆ ಭಗವಂತನಿಗೆ ಪ್ರತಿಮಾನಾದವನು ಇಲ್ಲ. ಭಗವಂತನಿಗೆ ನ ತಸ್ಯ ಪ್ರತಿಮಾ ಅಸ್ತಿ. ಪ್ರತಿಮಾ ಅಂದರೆ ಭಗವಂತನ ಸಮಾನವಾದದ್ದು, ಇದು ಭಗವಂತನ ಪ್ರತಿಮಾ. ಧನ್ವಂತರಿ ಪ್ರತಿಮೆ ಅಂದರೆ ಏನು, ಪ್ರತಿಮಾ ಸಮಾನವಾದದ್ದು. ಆ ಪ್ರತಿಮೆ ನಾವು ಧನ್ವಂತರಿಯಲ್ಲಿ ಆ ಪ್ರತಿಮೆಯಲ್ಲಿ ಬರೇ ವಿಗ್ರಹವಾಗಿ ನೋಡದೆ ಆ ಪ್ರತಿಮೆಯಲ್ಲಿ ಧನ್ವಂತರಿ ಭಗವಂತ ಇದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಮಾ ಅಂದರೆ ಭಗವಂತನೇ. ಆದರೆ ನಮಗೆ ಭಗವಂತ ಜೀವಂತವಾಗಿ ಕಾಣುವಲ್ಲ ಪ್ರತಿಮೆಯಲ್ಲಿ. ಆ ಪ್ರತಿಮೆಯಲ್ಲಿ ಜೀವಂತವಾಗಿ ಕಾಣುವ ಶಕ್ತಿ ಸಾಮರ್ಥ್ಯಗಳು ನಮಗೆ ಇಲ್ಲ. ಓಂ ನ ಪ್ರತೀಕೆ ನಹಿ ಸಹ ಓಂ ಅಂತ ಸೂತ್ರ ಅದೇ ಹೇಳ್ತಾ ಇದೆ. ಪ್ರತಿಮೆಯೇ ಭಗವಂತನಲ್ಲ, ಪ್ರತಿಮೆಯಲ್ಲಿ ಭಗವಂತನನ್ನು ಕಾಣು. ಅರ್ಥಾತ್ ಪ್ರತಿಮೆ ಅಂದರೆ ಇದು ಭಗವಂತನ ಪ್ರತಿಮೆ ಅಂದರೆ ಭಗವಂತನಿಗೆ ಹಾಗೆ ಅಂತಹ ಭಗವಂತನಿಗೆ ಪ್ರತಿಮೆಯಾಗಿ ಇರುವವನಿನ್ಯಾರೂ ಇಲ್ಲ. ಆದ ಕಾರಣ ಅವನು ಅತುಲಃ, ಶೂನ್ಯತುಲ ಅಂತೇಳಿ ಭಾಗವತ ಮತ್ತು ಶ್ವೇತಾಶ್ವರೋಪನಿಷತ್ತು ಹೇಳ್ತಾ ಇದೆ ಅಂತ ಹೇಳ್ತಾ, ಇನ್ನು ತಂತ್ರಸಾರ ಗ್ರಂಥ ಮೊದಲಾದ ಎಲ್ಲ ಗ್ರಂಥಗಳಲ್ಲೂ ಭಗವಂತ ಅತುಲಃ ಎಂಬುವ ಭಗವಂತನ ನಾಮವನ್ನು ಪ್ರಮಾಣಗಳು ತೋರಿಸಿ ಹೇಳ್ತಾರೆ. ಅವುಗಳನ್ನೆಲ್ಲ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.